ನಮಸ್ಕಾರ ಆದ್ಮೇಲೆ ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕಿರುವಂತಹ ಟಾಕ್ಸಿಕ್ ಚಿತ್ರದ ಮೂಲಕ ಯಶ್ ಅವರು ಜನರ ಎದುರು ಬರೋದಕ್ಕೆ ರೆಡಿಯಾಗಿದ್ದಾರೆ. ಈ ಚಿತ್ರದ ಟೀಸರ್ ತುಂಬಾನೇ ಗಮನ ಸೆಳೆದಿದೆ. ಈ ಸಿನಿಮಾದಲ್ಲಿ ಯಶ್ ಅವರು ಡಬಲ್ ಶೇಡ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಒಂದು ರಾಯ ಮತ್ತೊಂದು ಟಿಕೆಟ್. ಈ ಲುಕ್ನಲ್ಲಿ ಯಶ್ ಯಂಗಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಲುಕ್ ಗಮನ ಸೆಳೆಯುವಂತಹ ರೀತಿಯಲ್ಲೇ ಇದೆ. ಆದರೆ ಇದನ್ನು AI ಮೂಲಕ ಮಾಡಲಾಗಿದೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಹಾಕಿದರು. ಆದರೆ ಇದು ಯಾವ AIಯೂ ಅಲ್ಲ, ಇದು ಒರಿಜಿನಲ್ ಅಂತ ಹೇಳಿ ಈಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಯಶ್ ಅವರು ತುಂಬಾ ಪರ್ಫೆಕ್ಷನಿಸ್ಟ್. ಏನೇ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಬಯಸ್ತಾರೆ. KGF 2 ಚಿತ್ರಗಳಲ್ಲಿ ಇದು ಅವರ ಪರ್ಫೆಕ್ಷನಿಸ್ಟ್ ಎಷ್ಟಿದೆ ಅನ್ನೋದನ್ನು ಕಾಣಿಸಿದೆ. ಸೊ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ಯಶ್ ಅವರ ಜವಾಬ್ದಾರಿ ಹೆಚ್ಚಿದೆ. ಸೊ ಯಶ್ ಅವರೇ ಈ ಚಿತ್ರಕ್ಕೆ ಕೆಲವೊಂದು ಕಥೆಗಳನ್ನ ಕೂಡ ಬರೆದಿದ್ದಾರೆ, ನಿರ್ಮಾಪಕರು ಕೂಡ ಆಗಿದ್ದಾರೆ. ಹೀಗಾಗಿ ಸಿನಿಮಾ ಮೇಕಿಂಗ್ ವಿಷಯದಲ್ಲೂ ಕೂಡ ಯಶ್ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ಬರುವಂತಹ ಟಿಕೆಟ್ ಪಾತ್ರವನ್ನು ಅವರೇ ನಿಂತು ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಶ್ ಅವರ ಲುಕ್ನ ಹೇಗೆ ಬದಲಾಯಿಸಲಾಯಿತು ಅನ್ನೋದಕ್ಕೆ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಅಲೆಕ್ಸ್ ವಿಜಯಕಾಂತ್ ಅವರು ತಮ್ಮ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಯಶ್ ಮೇಕ್ ಓವರ್ನ ಕೂಡ ತೋರಿಸಲಾಗಿದೆ. ಹೇರ್ ಕಟ್ಟಿಂಗ್, ಗಡ್ಡ ಟ್ರಿಮ್ ಮಾಡಿ ಬಳಿಕ ಯಶ್ ಅವರು ಸಖತ್ತು ಯಂಗಾಗಿ ಕಾಣಿಸಿದ್ದಾರೆ. ಈ ಲುಕ್ ಎಲ್ಲರ ಗಮನ ಸೆಳೆಯೋ ರೀತಿಯಲ್ಲೇ ಇದೆ. ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಈ ಯಂಗ್ ಲುಕ್ಗೆ ಐಡಿಯಾ ಬಂದಿದ್ದು ಯಾರ ಐಡಿಯಾ ಕೊಟ್ಟಿದ್ದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಿವೀಲ್ ಮಾಡಲಾಗಿಲ್ಲ. ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಟಾಕ್ಸಿಕ್ ಸಿನಿಮಾಗೆ ಭರ್ಜರಿ ಈವೆಂಟ್ ಆಯೋಜನೆಯನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇಷ್ಟೊಂದು ಕ್ರೇಜ್, ಇಷ್ಟೊಂದು ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕಿರೋದು ಟಾಕ್ಸಿಕ್ ಸಿನಿಮಾ. ಸೊ ಇದಕ್ಕಾಗಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಏನೇ ಆಗಲಿ ಯಂಗ್ ಅಂಡ್ ಎನರ್ಜೆಟಿಕ್ ಲುಕ್ನಲ್ಲಿ, ಗಡ್ಡ ಟ್ರಿಮ್ ಮಾಡಿರುವಂತಹ ಲುಕ್ನಲ್ಲಿ ಯಶ್ ಅವ್ರನ್ನ ನೋಡಿದಂತಹ ಅವ್ರ ಫ್ಯಾನ್ಸ್ ಮಾತ್ರ ತುಂಬಾನೇ ಖುಷಿಯಾಗಿದ್ದಾರೆ. ಒಟ್ನಲ್ಲಿ KGF ಸಿನಿಮಾದಿಂದನೂ ಕೂಡ ಯಶ್ ಅವ್ರನ್ನ ಗಡ್ಡದಲ್ಲೇ ನೋಡಿದಂತಹ ಅವರ ಫ್ಯಾನ್ಸ್ ಈಗ ಈ ಲುಕ್ಕಲ್ಲಿ ನೋಡಿ ಲಕ್ಕಿ ಸಿನಿಮಾದ ಲಕ್ಕಿನೇ ನೆನಪಾಗ್ತಾ ಇದ್ದಾರೆ ಅಂತ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ.